ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಗದೀಶ್ ಅಬಿ, ಸಹಾಯಕ ಪ್ರಾಧ್ಯಾಪಕ ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನೀಗಾಗಲೇ ನಿಮಗೆ ಸುಮಾರು 16 ಸೆಷನ್ಗಳಲ್ಲಿ ಭಾರತೀಯ ಆರ್ಥಿಕ ಚಿಂತನೆಯ ಬಗ್ಗೆ ಸಾಕಷ್ಟು ಸವಿವರವಾದಂತಹ ಮಾಹಿತಿಗಳನ್ನು ಈ LMS ಒಂದು ಕ್ಲಾಸ್ಗಳಲ್ಲಿ ಹಂಚಿಕೊಂಡಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತೀಯ ಆರ್ಥಿಕ ಚಿಂತನೆಗೆ ಸಂಬಂಧಿಸಿದಂತೆ ರಮೇಶ್ ಚಂದ್ರ ದತ್ ಅಥವಾ RC ದತ್ ಇವರ ವಿಚಾರಗಳನ್ನು ನಾನು ಕಳೆದ ಒಂದು ಸೆಷನ್ನಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವತ್ತು RC ದತ್ ರವರ ಮತ್ತೊಂದು ಪ್ರಮುಖವಾದಂತಹ ಭಾವನೆಯ ಬಗ್ಗೆ, ಕೊಡುಗೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದು ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸ್. ಈ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ RC ದತ್ ರವರ ಅಭಿಪ್ರಾಯಗಳು ಏನು ಅನ್ನುವಂತಹ ಮಾಹಿತಿಗಳನ್ನ ಈಗ ನಾವು ತಿಳ್ಕೊಳ್ಳೋದೇ ಆದ್ರೆ, ಭೂ ಸುಧಾರಣೆಗಳಲ್ಲಿ ಅತ್ಯಂತ ಹೆಚ್ಚಿನ ಚಿಂತನೆಗಳನ್ನ RC ದತ್ ರವರು ಮಾಡಿದರು. ಸೊ ಇವರ ಚಿಂತನೆಗಳಲ್ಲಿ ಭೂ ಸುಧಾರಣೆಗಳಿಗೋಸ್ಕರವೇ ಸಾಕಷ್ಟು ಪುಸ್ತಕಗಳನ್ನ ಬರೆದು ಬ್ರಿಟಿಷರ ಗಮನವನ್ನು ಸೆಳೆದು ಭಾರತೀಯ ರೈತಾಪಿ ವರ್ಗದವರ ಸಂಪೂರ್ಣ ಉದ್ಧಾರಕ್ಕೋಸ್ಕರ ಬಹಳ ಶ್ರಮಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭೂ ವರಮಾನದಲ್ಲಿ ವ್ಯಾಪಕ ಸುಧಾರಣೆಗಳು ಜರುಗಬೇಕು ಅನ್ನುವಂಥದ್ದು ಇವರ ಜೀವನದುದ್ದದ ಒಂದು ಪ್ರಖರವಾದಂತಹ ನಿಲುವಾಗಿತ್ತು. ಭೂ ಹಿಡುವಳಿಯ ಪದ್ಧತಿಯನ್ನ ಪ್ರತಿ 30 ವರ್ಷಗಳಿಗೆ ಒಮ್ಮೆ ಅದರ ಅವಧಿಯನ್ನ ನಾವು ಮರುಪರಿಶೀಲನೆಯನ್ನ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನ RC ದತ್ ರವರು ನೀಡಿದರು. ಭೂ ಸುಧಾರಣೆಯ ಮೇಲಿನ ಉಪ ತೆರಿಗೆಯಿಂದ ದೊರೆತಂತಹ ಆದಾಯವನ್ನ ಭೂಮಿಯ ಸುಧಾರಣೆಗಳಿಗೋಸ್ಕರನೇ ಅದನ್ನು ಖರ್ಚು ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೂಡ RC ದತ್ ರವರು ನೀಡಿದ್ರು. ಭೂ ವರಮಾನ ವ್ಯವಸ್ಥೆಯಲ್ಲಿ ವಿಸ್ತಾರವಾದ ಸುಧಾರಣೆಗಳು ಆಗಬೇಕು ಅನ್ನುವಂಥದ್ದು RC ದತ್ ರವರ ಅಭಿಪ್ರಾಯ. ಈ ಒಂದು ದಿಕ್ಕಿನಲ್ಲಿ RC ದತ್ ರವರು ಅವರದೇ ಆದಂತಹ ಕೆಲವೊಂದು ಸಲಹೆಗಳನ್ನ ಈ ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಅವರು ನೀಡ್ತಾರೆ. ಯಾವುದಾದ್ರು ಸಲಹೆಗಳು? ಸುಮಾರು ಒಂದು 4 ಸಲಹೆಗಳನ್ನ ನಾವೀಗ ಇಲ್ಲಿ ಚರ್ಚಿಸೋಣ. ಮೊದಲನೇ ಸಲಹೆ ಏನು ಅಂತಂದ್ರೆ, ಭೂ ವಸಾಹತೀಕರಣ ಅಥವಾ ಒಂದು ಜಮೀನಿನಲ್ಲಿ ನೆಲೆಸುವಿಕೆಯನ್ನ ಅಥವಾ ಅದನ್ನ ಲ್ಯಾಂಡ್ ಸೆಟಲ್ಮೆಂಟ್ ಅಂತ ಕರಿತೀವಿ, 30 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯನ್ನ ಮಾಡಬಾರದು ಅನ್ನುವಂಥದ್ದು. ಲ್ಯಾಂಡ್ ಸೆಟಲ್ಮೆಂಟ್ ಯಾರಿಗಾದ್ರೂ ಮಾಡಿದ್ದೆ ಆದ್ರೆ ಅದು 30 ವರ್ಷಗಳಿಗೆ ಅದು ಸೀಮಿತವಾಗಿರಬೇಕು, ಅದಕ್ಕಿಂತ ಹೆಚ್ಚಿನ ಅವಧಿಯನ್ನ ತೆಗೆದುಕೊಳ್ಳಬಾರದು. ಲ್ಯಾಂಡ್ ಸೆಟಲ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅದನ್ನ ಭೂ ವಸಾಹತೀಕರಣ ಅಂತ ನಾವು ಅದನ್ನ ಕರಿತೇವೆ. ಅಥವಾ ಒಂದು ಜಮೀನನ್ನ ಅಥವಾ ಜಮೀನಿನಲ್ಲಿ ನೆಲೆಸುವಿಕೆ ಅನ್ನುವಂಥದ್ದು. ಯಾರಾದ್ರೂ ರೈತರು ಇದು ಜಮೀನು ನಂದೇ ಅನ್ಕೊಂಡು ಎಷ್ಟು ವರ್ಷಗಳವರೆಗೆ ಅದರಲ್ಲಿ ಅವರು ಬೇಸಾಯದ ಚಟುವಟಿಕೆಗಳನ್ನು ಮಾಡಬಹುದಾಗಿತ್ತು ಅಂತಂದ್ರೆ ಸುಮಾರು 30 ವರ್ಷಗಳವರೆಗೆ ಅನ್ನುವಂಥದ್ದು. ಸೊ ಎರಡನೇದಾಗಿ, ಸಾಗುವಳಿದಾರರ ನೇರ ಅನುಕೂಲಕ್ಕಾಗಿ ಭೂ ಕಂದಾಯದ ಮೇಲಿನ ಉಪಕರವು, ಸೆಸ್ ಅಂತ ಕರಿತೇವೆ. ಭೂ ಕಂದಾಯದ ಜೊತೆಗೆ ಸಾಗುವಳಿದಾರರ ನೇರ ಅನುಕೂಲಕ್ಕೋಸ್ಕರ ಸೆಸ್ ಅನ್ನುವಂಥದ್ದು ಹಾಕಲಾಗ್ತಾ ಇತ್ತು. ಇದು 6% ಅನ್ನ ಮೀರಬಾರದು ಅನ್ನುವಂಥದ್ದು. ಇದು ಎರಡನೆಯ ಸಲಹೆ. ನಮ್ಗೀಗ ನಾವೆಲ್ಲರೂ ಕೂಡ ಎಜುಕೇಶನ್ ಸೆಸ್ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಕೊಡ್ತೇವೆ, ಅದು 3%. ಅದೇ ರೀತಿಯಲ್ಲಿ ಇಲ್ಲಿ ಸಾಗುವಳಿದಾರರ ಅನುಕೂಲಕ್ಕೋಸ್ಕರ ಕೆಲವೊಂದು ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡಲಿ ಅನ್ನುವಂತಹ ಉದ್ದೇಶದಿಂದ ಅದರ ನೇರ ಪ್ರತಿಫಲವನ್ನು ಯಾರಾದ್ರೂ ಪಡೀಲಿ ಅಥವಾ ಪಡೆದೇ ಇರಲಿ ಅಂತವರೆಲ್ಲರೂ ಕೂಡ ಕೆಲವೊಂದು ಸೆಸ್ ಅನ್ನ ಕೊಡಬೇಕಾಗಿತ್ತು. ಉಪಕರ ಅಂತ ನಾವು ಅದನ್ನು ಕರಿತೇವೆ. ಅದು 6% ಅನ್ನ ಮೀರಬಾರದು ಯಾವುದೇ ಕಾಲದಲ್ಲಿ ಅನ್ನುವಂಥದ್ದು RC ದತ್ ರವರ ಮತ್ತೊಂದು ಸಲಹೆ. ಮೂರನೇದು, ಶಾಶ್ವತ ವಸಾಹತೀಕರಣ. ಇದನ್ನ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಕರೀತೇವೆ. ಸೊ ಇದನ್ನ ಜಾರಿಗೆ ತಂದಿಲ್ಲದಿರುವ ಒಂದು ಪ್ರದೇಶಗಳಲ್ಲಿ ಸರ್ಕಾರದ ಪರವಾಗಿ ಭೂ ಮಾಲೀಕರು ವಸೂಲಿ ಮಾಡುತ್ತಿರುವ ವರಮಾನವು ತನ್ನ ಉತ್ಪನ್ನದ 5% ಹೆಚ್ಚಿರಬಾರದು.
ಎಲ್ಲಿ ಒಂದು ಪರ್ಮನೆಂಟ್ ಸೆಟಲ್ಮೆಂಟ್ ಇರಲ್ಲ ಅಥವಾ ಶಾಶ್ವತ ವಸಾಹತೀಕರಣ ಇರಲ್ಲ. ಸೊ ಅಲ್ಲಿ ಜಮೀನ್ದಾರರು ಸರ್ಕಾರದ ಪರವಾಗಿ ಕೆಲವೊಂದು ತೆರಿಗೆಗಳನ್ನ ವಸೂಲಿ ಮಾಡ್ತಾ ಇದ್ರೆ ಅದು 5% ಅನ್ನ ದಾಟಬಾರದು ಅನ್ನುವಂಥದ್ದು ಇವರ ಮತ್ತೊಂದು ಸಲಹೆ. 4ನೆಯ ಒಂದು ಭೂ ಸುಧಾರಣೆಯ ಸಲಹೆ ಯಾವುದು ಅಂತ ಹೇಳೋದಾದ್ರೆ, ಭೂ ಕಂದಾಯವನ್ನು ಸರ್ಕಾರವು ನೇರವಾಗಿ ವಸೂಲಿ ಮಾಡುತ್ತಿರುವ ಪ್ರದೇಶಗಳಲ್ಲಿ ಅದು ಅದರ ಉತ್ಪನ್ನದ 20% ಮೀರಬಾರದು ಅನ್ನುವಂಥದ್ದು, ಮತ್ತು ಇಡೀ ಜಿಲ್ಲೆಗೆ ಸಂಬಂಧಿಸಿದಂತೆ ಅದು 10% ಮೀರಬಾರದು ಅನ್ನುವಂಥದ್ದು ಕೂಡ ಭೂ ಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ನೇರವಾಗಿ ವಸೂಲಿ ಮಾಡ್ತಾ ಇರತಕ್ಕಂತಹ ಪ್ರದೇಶಗಳಲ್ಲಿ ಈ ಪ್ರಮಾಣವನ್ನ ಗುರುತಿಸಿ ಹೇಳಲಾಗಿದೆ. ಇದು ಮತ್ತೊಂದು ಸಲಹೆ ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ಳಬಹುದು. ಈ ರೀತಿಯಾಗಿ ಆರ್ ಸಿ ದತ್ರವರು ಸಾಮ್ರಾಜ್ಯಶಾಹಿತ್ವ, ಭೂ ತೆರಿಗೆ, ಭೂ ಸುಧಾರಣೆಗಳು ಈ ವಿಚಾರಗಳನ್ನು ಇನ್ನಷ್ಟು ಕೂಡ ಮನದಟ್ಟು ಮಾಡುವಂತಹ ಒಂದು ನಿಟ್ಟಿನಲ್ಲಿ ತಮ್ಮ ಚಿಂತನೆಗಳನ್ನ ನಡೆಸಿದ್ದಾರೆ ಎನ್ನುವಂಥದ್ದನ್ನ ಹೇಳ್ಬೋದು. ಹಾಗಿದ್ರೆ ಈಗ ನಾವು ಈ ಆರ್ ಸಿ ದತ್ರವರ ಸಾಮ್ರಾಜ್ಯಶಾಹಿತ್ವ ಹೇಗಿತ್ತು, ಭೂ ತೆರಿಗೆಯ ಪದ್ಧತಿಗಳು ಹೇಗಿದ್ವು, ಭೂ ಸುಧಾರಣೆಗಳು ಹೇಗಿದ್ವು ಅನ್ನುವಂತಹ ಕೆಲವೊಂದು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಸೊ ರಾನಡೆಯವರಂತೆ ರಮೇಶ್ ಚಂದ್ರ ದತ್ರವರು ಕೂಡ ಭಾರತದ ಕೈಗಾರಿಕಾಭಿವೃದ್ಧಿಯನ್ನ ಪ್ರತಿಪಾದಿಸಿದ್ರು. ಕೃಷಿಗಿಂತ ಹೆಚ್ಚಾಗಿ ಕೈಗಾರಿಕಾ ಅಭಿವೃದ್ಧಿಗಳು ಆಗಿದ್ದೇ ಆದ್ರೆ ಈ ದೇಶಕ್ಕೆ ಅದರಿಂದ ಸಾಕಷ್ಟು ಪ್ರತಿಫಲಗಳು ಉಂಟು, ದೇಶದ ಪ್ರಗತಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ದಾದಾಬಾಯಿ ನವರೋಜಿಯವರಂತೆ ಇವರು ಕೂಡ ಆರ್ ಸಿ ದತ್ರವರು ಕೂಡ ರಾನಡೆಯವರ ಒಂದು ದಿಕ್ಕಿನಲ್ಲಿ ಆಲೋಚನೆಗಳನ್ನ ಮಾಡಿದ್ದಾರೆ ಎನ್ನುವುದನ್ನು ಹೇಳ್ಬಹುದು. ಅವರು ಭಾರತದ ಕೈಗಾರಿಕಾ ಕುಸಿತ ಕುರಿತು ಐತಿಹಾಸಿಕ ಸಮೀಕ್ಷೆಯನ್ನ ನಡೆಸಿದರು. ನಿಮಗೆ MCQಗಳಲ್ಲಿ ಕೇಳುವಂತ ಒಂದು ಪ್ರಶ್ನೆ ಇದು, ಇದನ್ನ ನೋಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಸೊ ಭಾರತದ ಕೈಗಾರಿಕಾ ಕುಸಿತ ಯಾಕೆ ಈ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆಸೆಷನ್ ಆಗಿದೆ, ಕೈಗಾರಿಕೆಗಳ ಕುಸಿತ ಉಂಟಾಗಿದೆ, ನಮ್ಮ ಕರಕುಶಲ ಕೈಗಾರಿಕೆಗಳು ಯಾಕೆ ಮುಚ್ಚಿ ಹೋದ್ವು, ಇದಕ್ಕೆ ಕಾರಣ ಏನು ಅನ್ನುವಂತಹ 10 ಹಲವು ಪ್ರಶ್ನೆಗಳನ್ನು ಹಾಕೊಂಡು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ಸಮೀಕ್ಷೆಗಳನ್ನ ಇವರು ಆರ್ ಸಿ ದತ್ರವರು ನಡೆಸಿದ್ದಾರೆ ಅನ್ನುವಂಥದ್ದು ಹೇಳ್ಬೋದು. ಕ್ಷಾಮಗಳಿಂದ ಜನರನ್ನ ರಕ್ಷಿಸುವಲ್ಲಿ ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಬೇಕು ಅನ್ನುವಂತಹ ಮಹತ್ವಪೂರ್ಣವಾದಂತಹ ಒಂದು ಸಲಹೆಯನ್ನ ಇವರು ನೀಡ್ತಾರೆ. ಯಾವುದೇ ದೇಶದಲ್ಲಿ ಕ್ಷಾಮ ಅನ್ನುವಂಥದ್ದು ಕೇವಲ ಏನು ಒಂದು ಮಳೆಯಿಂದನೇ ಕಂಡು ಬರೋದಿಲ್ಲ, ನಾನಾ ಕಾರಣಗಳಿಂದ ಕಂಡು ಬರುತ್ತೆ ಅನ್ನುವಂಥ ಮಾತುಗಳನ್ನ ಹಿಂದಿನ ಒಂದು ಸೆಷನ್ಗಳಲ್ಲಿ ಆರ್ ಸಿ ದತ್ರವರ ವಿಚಾರಗಳನ್ನ ನಿಮಗೆ ನಾನು ಮನದಟ್ಟು ಮಾಡಿಕೊಟ್ಟಿದ್ದೇನೆ. ಆದ್ರೆ ಈ ಕ್ಷಾಮದ ಪರಿಸ್ಥಿತಿಗಳಲ್ಲಿ ನಮ್ಮ ದೇಶಕ್ಕೆ ಆರ್ಥಿಕ ಅಭಿವೃದ್ಧಿಗೆ ಯಾವುದು ಸೂಕ್ತವಾದದ್ದು ಅಂತಂದ್ರೆ ಈ ಕುಶಲ ಮತ್ತು ಗುಡಿ ಕೈಗಾರಿಕೆಗಳು ಇವುಗಳನ್ನ ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು ಇವರ ವಾದ. ಮತ್ತು ಭೂ ತೆರಿಗೆಯನ್ನ ಕಡಿಮೆಗೊಳಿಸುವ ಮೂಲಕ ಈ ದೇಶದಲ್ಲಿ ಏನು ಲ್ಯಾಂಡ್ ರೆವಿನ್ಯೂ ಅನ್ನ ಟ್ಯಾಕ್ಸ್ಗಳ ರೂಪದಲ್ಲಿ ಸರ್ಕಾರ ಕಲೆಕ್ಟ್ ಮಾಡ್ತಾ ಇದೆಯೋ ಇದನ್ನ ಕಡಿಮೆ ಮಾಡುವುದರ ಮೂಲಕ ಈ ದೇಶದ ಎಲ್ಲಾ ರೈತರನ್ನ ಸಂತೋಷ ಪಡಿಸಬೇಕು ಅನ್ನುವಂಥ ಮಾತುಗಳನ್ನ ರೈತ ಪರವಾಗಿ ಆರ್ ಸಿ ದತ್ರವರು ಹೇಳಿರ್ತಕ್ಕಂಥದ್ದು ಶ್ಲಾಘನೀಯವಾದಂತಹ ವಿಷಯ. ಸೊ ಹಾಗೆ ದತ್ರವರು ಅಲ್ಪ ಭೂತೆರಿಗೆಯನ್ನು ಹಾಕಬೇಕು, ಲ್ಯಾಂಡ್ ರೆವಿನ್ಯೂ, ಲ್ಯಾಂಡ್ ಟ್ಯಾಕ್ಸ್, ಸೊ ಇದು ಅಲ್ಪ ಮಟ್ಟದ್ದಾಗಿರಬೇಕು, ಮತ್ತು ಉತ್ತಮ ಆಡಳಿತ, ಸೇನಾ ವೆಚ್ಚದ ಇಳಿತಾಯ, ಹೆಚ್ಚು ಉಪಯುಕ್ತವಾದಂತಹ ಸಾರ್ವಜನಿಕ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು, ಲೋಕೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಪಬ್ಲಿಕ್ ವರ್ಕ್ಸ್ ಅಂತ ನಾವು ಇದನ್ನ ಕರಿತೇವೆ. ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಲೋಕೋಪಯೋಗಿ ಇಲಾಖೆಗಳು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ 10 ಕೆಲಸ ಕಾರ್ಯಗಳನ್ನ ಮಾಡುತ್ತೆ. ಆಡಳಿತದಲ್ಲಿ ಹೆಚ್ಚು ಭಾರತೀಯರಿಗೆ ಸೇರ್ಪಡೆಗೆ ಅಥವಾ ಅವರನ್ನ ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡುವಂತಹ ಪ್ರೇರೇಪಣೆಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಇವರ ಪ್ರಮುಖವಾದಂತಹ ಒಂದು ಪ್ರತಿಪಾದನೆ ಆಗಿತ್ತು ಅಂತಂದ್ರೆ. ಯಾಕೆಂದ್ರೆ ಬ್ರಿಟಿಷರ ಒಂದು ಕಾಲದಲ್ಲಿ ಭಾರತೀಯರಿಗೆ ಅತ್ಯಂತ ಕೆಳಮಟ್ಟದ ಉದ್ಯೋಗಗಳನ್ನ ಮಾತ್ರ ನೀಡ್ತಾ ಇತ್ತು. ಹಾಗಾಗಿ ಒಳ್ಳೆಯ ಉದ್ಯೋಗಗಳನ್ನು ನೀಡಬೇಕು, ಆಡಳಿತದಲ್ಲಿ ಭಾಗವಹಿಸುವಂತೆ ಅವರನ್ನ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ಪ್ರಮುಖವಾದಂತಹ ಒಂದು ಆಶಾ ಭಾವನೆ ಅಂತ ಅನ್ನೋದನ್ನ ನಾವಿಲ್ಲಿ ಹೇಳ್ಬೋದು. ಭಾರತದಲ್ಲಿ ಬ್ರಿಟಿಷ್ ಆಡಳಿತ 1858ರಿಂದ 1877 ಅವಧಿಯನ್ನ ಶಾಂತಿಯುತ, ನಿವಾರಣೆ ಮತ್ತು ಸುಧಾರಣೆ ಯುಗವೆಂದು ಆರ್ ಸಿ ದತ್ರವರು ಕರ್ಕೊಳ್ತಾರೆ. ಈ ಡೇಟ್ಸ್ ಗಳನ್ನ ಒಂಚೂರು ನೀವು ದಯಮಾಡಿ ನೋಟ್ ಅನ್ನು ಮಾಡ್ಕೊಳ್ಳಿ.
1858ರಿಂದ 1877ರ ಅವಧಿಯನ್ನ ಶಾಂತಿ ಯುಗ, ನಿವಾರಣಾ ಯುಗ, ಸುಧಾರಣೆಗಳ ಒಂದು ಯುಗ ಅನ್ನುವಂತಹ ದಿಕ್ಕಿನಲ್ಲಿ ಆರ್.ಸಿ. ದತ್ತರವರು ಈ ಯುಗವನ್ನ ಕರೀತಾರೆ. ಈ ಅವಧಿಯಲ್ಲಿ ಏನೆಲ್ಲ ಆಯಿತು? ಗಡಿ ಯುದ್ಧಗಳಿರಲಿಲ್ಲ, ಬಾರ್ಡರ್ನಲ್ಲಿ ಯಾವುದೇ ರೀತಿಯ ಯುದ್ಧಗಳು ಆಗಲಿಲ್ವಂತೆ. ಮೈಸೂರು ರಾಜ್ಯವು ಸ್ಥಳೀಯ ರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು. ಅದಕ್ಕೆ ಇದನ್ನ ಸುವರ್ಣಯುಗ, ಶಾಂತಿಯುಗ ಅಂತ ಕರೆಯೋದು. ಪೀನಲ್ ಕೋಡ್ ಮತ್ತು ಸಿವಿಲ್ ಪ್ರೊಸೀಜರ್ ಕೋಡ್ಗಳನ್ನ ಜಾರಿಗೊಳಿಸಲಾಗಿತ್ತು. ಪೀನಲ್ ಕೋಡ್ ಮತ್ತು ಸಿವಿಲ್ ಪ್ರೊಸೀಜರ್ ಕೋಡ್ಗಳನ್ನ ಈ ಅವಧಿನಲ್ಲಿ ಜಾರಿಗೊಳಿಸಲಾಗಿತ್ತು. ಬಂಗಾಳದ ಗೇಣಿಯ ಕಾಯ್ದೆಯು ರೈತರನ್ನ ಕಿರುಕುಳದಿಂದ ಮತ್ತು ದಮನದಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿತ್ತು. ರಾಷ್ಟ್ರದಾದ್ಯಂತ ಶಾಶ್ವತ ಸಾಗುವಳಿಯ ಹಕ್ಕುಗಳು ಸ್ಥಾಪಿಸುವಂತಹ ಒಂದು ಬೇಡಿಕೆ ಹುಟ್ಟಿಕೊಂಡಿತ್ತು. ಕಲ್ಕತ್ತಾ, ಮುಂಬೈ, ಮದ್ರಾಸ್ ವಿಶ್ವವಿದ್ಯಾನಿಲಯಗಳು ಈ ಅವಧಿನಲ್ಲಿ ಸ್ಥಾಪಿತವಾದವು ಅನ್ನುವಂಥದ್ದು ಕೂಡ ಬಹುಮುಖ್ಯವಾದಂತಹ ಒಂದು ವಿಷಯ. ಈ ಅವಧಿಯಲ್ಲಿ ಸಿಪಾಯಿ ದಂಗೆಯ ನಂತರ ಎಲ್ಲರೂ ಕೂಡ ಶಾಂತಗೊಳಿಸುವಂತಹ ಒಂದು ಪ್ರಯತ್ನವೂ ಕೂಡ ನಡೆಯಿತು. ಹಾಗಾಗಿ ಈ ಅವಧಿಯನ್ನು ನಾವು ಶಾಂತಿ ಯುಗ, ಸುಧಾರಣೆ ಯುಗ ಅಂತ ಆರ್.ಸಿ. ದತ್ತರವರು ಈ ಅವಧಿಯನ್ನ ಕರ್ಕೊಳ್ತಾರೆ. ಅವರು ಎಷ್ಟೆಲ್ಲಾ ಕಾರಣಗಳನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ನೀಡ್ತಾರೆ ಅನ್ನುವಂಥದ್ದನ್ನ ನಾವೀಗ ತಿಳ್ಕೊಂಡಿದ್ದೀವಿ. ಸೊ ಕ್ರಿಸ್ತಶಕ 1877ರಿಂದ 1903 ಈವರೆಗಿನ ಅವಧಿಯನ್ನ ಸಾಮ್ರಾಜ್ಯ ಶಾಹಿತ್ವದ ಯುಗವೆಂದು ನೋಡಿ, ಎರಡನೇ ಅವಧಿ ಸಾಮ್ರಾಜ್ಯ ಶಾಹಿತ್ವದ ಯುಗವೆಂದು ಆರ್.ಸಿ. ದತ್ತರವರು ಕರೆಯುತ್ತಾರೆ. ಸೊ ಅಫ್ಘಾನ್ ಮತ್ತು ಬರ್ಮಾ ಯುದ್ಧಗಳ ನಂತರ ಭಾರತದ ಸಾರ್ವಜನಿಕ ವೆಚ್ಚ 20 ಮಿಲಿಯನ್ ಪೌಂಡ್ಗಳನ್ನ ಮೀರಿತ್ತು ಅನ್ನುವಂಥ ಮಾತುಗಳನ್ನ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಇವರು ನೀಡ್ತಾ ಇದ್ದಾರೆ. ಭಾರತದ ತೆರಿಗೆಯ ಆದಾಯವು 35ರಿಂದ 45 ಮಿಲಿಯನ್ ಪೌಂಡ್ಗಳಿಗೆ ಹೆಚ್ಚಳವಾದುದು. ಸೇನಾ ವೆಚ್ಚವು 12ರಿಂದ 18 ಮಿಲಿಯನ್ ಪೌಂಡ್ಗಳಿಗೆ ಏರಿಕೆಯಾದುದು. ಬ್ರಿಟಿಷರ ಆಡಳಿತದ ಬಗೆಗೆ ಸಾರ್ವಜನಿಕ ದೂರುಗಳನ್ನು, ಟೀಕೆಗಳು ಹೆಚ್ಚಾದವು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಇವರು ಗುರುತಿಸ್ತಾರೆ. ಸೊ ಅದನ್ನು ತಡೆಯಲು ಪತ್ರಿಕೋದ್ಯಮದ ಸ್ವಾತಂತ್ರ್ಯ ಮತ್ತು ಮುನಿಸಿಪಲ್ ಸ್ವಯಂ ಆಡಳಿತವನ್ನ ಸಂಪೂರ್ಣವಾಗಿ ದಮನ ಮಾಡುವಂತಹ ನಿಟ್ಟಿನಲ್ಲಿ ಬ್ರಿಟಿಷ್ ಸರ್ಕಾರ ಕೆಲಸವನ್ನ ಮಾಡುತ್ತೆ. ಅವುಗಳ ಮೇಲೆ ನಿರ್ಬಂಧಗಳನ್ನು ಹೇರುವುದು ಬ್ರಿಟಿಷರಿಗೆ ಅವತ್ತಿನ ದಿನಗಳಲ್ಲಿ ಅನಿವಾರ್ಯವಾಗಿತ್ತು. ಯಾಕೆಂದ್ರೆ ಸಾಮ್ರಾಜ್ಯ ಶಾಹಿತ್ವವನ್ನ ಸ್ಥಾಪನೆ ಮಾಡುವಂಥದ್ದೇ ಬ್ರಿಟಿಷರ ಒಂದು ಪ್ರಮುಖ ಗುರಿಯಾದ್ರಿಂದ ಈ ರೀತಿಯ ಚಟುವಟಿಕೆಗಳಲ್ಲಿ ಬ್ರಿಟಿಷರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳಬಹುದು. ಆರ್.ಸಿ. ದತ್ತರವರು 1900ರಲ್ಲಿ ಸಂಗ್ರಹ ರೂಪದಲ್ಲಿ ಬರೆದಂತಹ ಪತ್ರಗಳು, ಅವರು ಹಲವಾರು ರೀತಿಯ ಪತ್ರಗಳನ್ನ ಲಾರ್ಡ್ ಕರ್ಜನ್ ರವರಿಗೆ ಬರೀತಾರೆ. ಹಾಗಾಗಿ ಈ ದೇಶದ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ಬಡತನಕ್ಕೆ ಸಂಬಂಧಪಟ್ಟ ಹಾಗೆ, ಈ ದೇಶದ ತೆರಿಗೆಯ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ, ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿಂದಾಗೆ ಲಾರ್ಡ್ ಕರ್ಜನ್ ರವರಿಗೆ ಆರ್.ಸಿ. ದತ್ತರವರು ಸಾಕಷ್ಟು ಲೇಖನಗಳನ್ನ ಬರೀತಾರೆ. ಆ ಎಲ್ಲ ಲೇಖನಗಳನ್ನ ಒಟ್ಟಾರೆಯಾಗಿ ಸೇರಿಸಿ 1900ರಲ್ಲಿ ಒಂದು ಹೊಸ ಗ್ರಂಥವನ್ನ ರಚನೆ ಮಾಡಲಾಯಿತು. ಅದನ್ನ ನಾವು ಓಪನ್ ಲೆಟರ್ ಟು ಲಾರ್ಡ್ ಕರ್ಜನ್ ಆನ್ ಫೆಮೈನ್ಸ್ ಅಂಡ್ ಲ್ಯಾಂಡ್ ಅಸೆಸ್ಮೆಂಟ್ ಇನ್ ಇಂಡಿಯಾ ಎಂಬ ಶೀರ್ಷಿಕೆಯಲ್ಲಿ ಇದನ್ನು ಓದ್ತೇವೆ. ಈ ಗ್ರಂಥ ಪ್ರಕಟಣೆಯಾಗುತ್ತೆ. ಈ ಗ್ರಂಥದಲ್ಲಿ ಭೂ ಸುಧಾರಣೆಯ ಮುಖ್ಯ ವಿಚಾರಗಳನ್ನ ಆರ್.ಸಿ. ದತ್ತರವರು ನಮಗೆ ಮನೋಜ್ಞವಾಗಿ ತಿಳಿಸಿದ್ದಾರೆ ಎನ್ನುವಂಥದ್ದನ್ನ ಇಲ್ಲಿ ಹೇಳಬಹುದು. ಸೊ ಅದರಲ್ಲಿ ಇರತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ತಿಳಿದುಕೊಳ್ಳೋದಾದ್ರೆ, ಮೊದಲನೇ ಅಂಶ ಯಾವುದು ಅಂತಂದ್ರೆ, ಭೂ ಕಂದಾಯವನ್ನು ಸರ್ಕಾರವು ಭೂಮಾಲೀಕರ ಮೂಲಕ ಪಡೆಯುವ ಸಂದರ್ಭದಲ್ಲಿ ಕಂದಾಯದ ಮೊತ್ತವನ್ನು ಶಾಶ್ವತವಾಗಿ ನಿರ್ಧರಿಸದೆ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಅದರ ಪಾಲನ್ನು ಗೇಣಿಯ ಅರ್ಧ ಪಾಲಿಗೆ ಮಾತ್ರ ಸೀಮಿತಗೊಳಿಸಬೇಕು. ಯಾರಿಂದ ಗೇಣಿಗಳನ್ನ ಪಡ್ಕೊಳ್ತಾ ಇದ್ರೋ ಆ ಗೇಣಿಯ ಅರ್ಧ ಭಾಗಕ್ಕೆ ಮಾತ್ರ ಭೂ ಕಂದಾಯವನ್ನು ಸರ್ಕಾರ ನಿರ್ಧಾರ ಮಾಡಬೇಕು. ಯಾಕಂದ್ರೆ ಅಲ್ಲಿ ಶಾಶ್ವತವಾದಂತಹ ಯಾವುದೇ ರೀತಿಯ ಭೂ ಕಂದಾಯದ ಒಂದು ವ್ಯವಸ್ಥೆಗಳು ಇಲ್ಲದಂತಹ ಒಂದು ಪರಿಸ್ಥಿತಿನಲ್ಲಿ ಇಲ್ಲಿ ಜನರು ಪಡ್ಕೊಳ್ತಕ್ಕಂತಹ ಗೇಣಿಯ ಅರ್ಧ ಭಾಗವನ್ನ ಮಾತ್ರ ಅಲ್ಲಿ ಪರಿಗಣಿಸಬೇಕು ಅನ್ನುವಂಥದ್ದು ಇಲ್ಲಿನ ಒಂದು ಪ್ರಮುಖವಾದಂತಹ ವಿಷಯ.
ಸೊ ನಾನಾಗ್ಲೇ ಹೇಳಿದಾಗೆ ಈ ತರದ ವಿಚಾರಗಳನ್ನು ಲಾರ್ಡ್ ಕರ್ಜನ್ ರವರಿಗೆ ಆರ್ ಸಿ ದತ್ರವರು ತಮ್ಮ ಲೇಖನಗಳಲ್ಲಿ ಬರೆದು ಅಥವಾ ಪತ್ರಗಳಲ್ಲಿ ಬರೆದು ಇದನ್ನು ತಿಳಿಸ್ತಾರೆ. ಎರಡನೇ ಅಂಶ, ಸಾಗುವಳಿದಾರರಿಂದ ಭೂ ಕಂದಾಯವನ್ನ ವಸೂಲಿ ಮಾಡುವಾಗ ಅದು 1/5 ಭಾಗವನ್ನ ಮೀರಬಾರದು. ಸಾಗುವಳಿದಾರರು ಅವರು ಸ್ವಂತ ಭೂಮಿಯನ್ನು ಹೊಂದಿರ್ತಾರೆ, ಕೃಷಿ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ, ಅವರು ಶಾಶ್ವತ ಸಾಗುವಳಿದಾರರಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರ ಮೇಲೆ ಭೂ ಕಂದಾಯವನ್ನು ವಿಧಿಸುವಾಗ ಆ ಭೂ ಕಂದಾಯ ಅನ್ನುವಂಥದ್ದು ಅವರ ಆದಾಯದ ಅವರ ವರಮಾನದ 1/5 ಭಾಗವನ್ನ ಮೀರಬಾರದು ಅನ್ನುವಂಥ ಮಾತುಗಳನ್ನ ಇವರು ಹೇಳ್ತಾರೆ. ಒಣ ಮತ್ತು ನೀರಾವರಿ ಭೂಮಿಗೆ ಇದು 1/10 ಭಾಗದಷ್ಟನ್ನ ಸೀಮಿತಗೊಳಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ಡ್ರೈ ಲ್ಯಾಂಡ್ ಅಂತ ಕರಿತೀವಿ ನಾವು. ಈ ಡ್ರೈ ಲ್ಯಾಂಡ್ಸ್ ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರ ಉತ್ಪನ್ನದ 1/10 ಭಾಗವನ್ನು ಮಾತ್ರ, ಅದು ನೀರಾವರಿಯ ಭೂಮಿ ಆಗಿರಲ್ಲ. ಸೊ ಹಾಗಾಗಿ 1/10 ಭಾಗದ ಒಂದು ಕರವನ್ನ ಅವರು ತೆರಬೇಕು ಅನ್ನುವಂತಹ ಒಂದು ಮಿತಿಯನ್ನ ಇವರು ಹೇಳ್ತಾರೆ. ಸೊ ಮೂರನೇದು, ಸಾಗುವಳಿದಾರರಿಗೆ ಭೂ ಕಂದಾಯ ವಿಧಿಸುವಾಗ ಲಾರ್ಡ್ ರಿಪ್ಪನ್ ರವರ ಕಾಯ್ದೆಯನ್ನ ಅನುಸರಿಸಬೇಕು ಅಂತ ಹೇಳ್ತಾರೆ. ಲಾರ್ಡ್ ರಿಪ್ಪನ್ ರವರ ಕಾಯ್ದೆಯನ್ನು ಅನುಸರಿಸಿ ಭೂ ಕಂದಾಯವನ್ನ ಸಾಗುವಳಿದಾರರಿಗೆ ವಿಧಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಹಾಗಿದ್ರೆ ಆ ಲಾರ್ಡ್ ರಿಪ್ಪನ್ ರವರ ವಿಚಾರ ಏನು? ಪುನರಾವರ್ತಿತಗೊಳ್ಳುವ ವಸತಿಗಳಲ್ಲಿ ಮತ್ತು ಉತ್ಪನ್ನದ ಬೆಲೆ ಹೆಚ್ಚಳ ಇಲ್ಲದಿರುವಂತಹ ಸಂದರ್ಭಗಳಲ್ಲಿ ಭೂ ಕಂದಾಯಗಳನ್ನ ಏರಿಸಬಾರದು ಅನ್ನುವಂಥದ್ದು ಈ ಒಂದು ಲಾರ್ಡ್ ರಿಪ್ಪನ್ ರವರ ಕಾಯ್ದೆಯ ಮುಖ್ಯ ವಿಚಾರ. ಅಂದ್ರೆ ಪುನರಾವರ್ತಿತಗೊಳ್ಳದಂತಹ ವಸತಿಗಳಲ್ಲಿ ಅಲ್ಲೇನೂ ಕೂಡ ಬದಲಾವಣೆಗಳಿಲ್ಲ, ಬೆಲೆಯಲ್ಲಿ ಬದಲಾವಣೆ ಇಲ್ಲ, ಆದಾಯದಲ್ಲಿ ಬದಲಾವಣೆ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಹೊಸ ಸುಧಾರಣೆಗಳು ಆಗ್ತಾ ಇಲ್ಲ. ಈ ಹೊಸ ಸುಧಾರಣೆಗಳು ಆಗದೇ ಇರತಕ್ಕಂತ ಸಂದರ್ಭದಲ್ಲಿ, ಆದಾಯ ಹೆಚ್ಚಳ ಆಗದೇ ಇರತಕ್ಕಂತ ಸಂದರ್ಭದಲ್ಲಿ ಲಾರ್ಡ್ ರಿಪ್ಪನ್ ರವರ ಪ್ರಕಾರ ಅಲ್ಲಿಯ ಭೂ ಕಂದಾಯದ ಒಂದು ವ್ಯವಸ್ಥೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಏರ್ಸಂಗಿಲ್ಲ. ಸುಮಾರು 30 ವರ್ಷಗಳ ಅವಧಿಯವರೆಗೆ ಏನು ಒಂದು ಲ್ಯಾಂಡ್ ರೆವಿನ್ಯೂ ಅನ್ನುವಂಥದ್ದು ಫಿಕ್ಸ್ ಆಗಿರುತ್ತೆ, ಅದೇ ಲ್ಯಾಂಡ್ ರೆವಿನ್ಯೂವನ್ನ ಆವತ್ತಿನ ಕಾಲದಲ್ಲಿ ನಿಗದಿ ಮಾಡಬೇಕು, ಅದನ್ನ ಬದಲಾವಣೆ ಮಾಡಬಾರದು. ಲಾರ್ಡ್ ರಿಪ್ಪನ್ ಕಾಯ್ದೆಯನ್ನ ಜಾರಿಗೆ ತರಬೇಕು ಅನ್ನುವಂಥ ಮಾತುಗಳನ್ನ ರಮೇಶ್ ಚಂದ್ರ ದತ್ ಅವರು ತಿಳಿಸ್ತಾರೆ. ಮತ್ತೆ 4ನೇ ಒಂದು ಅಂಶವಾಗಿ ಹೇಳೋದಾದ್ರೆ, ಭೂ ಕಂದಾಯ ಶಾಶ್ವತವಾಗಿ ನಿರ್ಧಾರ ಆಗದೇ ಇರುವಂತಹ ಸಂದರ್ಭದಲ್ಲಿ ಉತ್ತರ ಭಾರತ ಮತ್ತು ಮುಂಬಯಿ ರಾಜ್ಯಗಳಲ್ಲಿರುವಂತೆ ಪ್ರತಿ 30 ವರ್ಷಗಳಿಗೊಮ್ಮೆ ಅದನ್ನ ನಿರ್ಧರಿಸಬೇಕು. ಉತ್ತರ ಭಾರತ ಮತ್ತು ಮುಂಬೈಗಳಲ್ಲಿ ಪ್ರತಿ 30 ವರ್ಷಗಳಿಗೊಮ್ಮೆ ಭೂ ಕಂದಾಯವನ್ನ ನಿರ್ಧರಿಸಲಾಗ್ತಾ ಇತ್ತು. ಅದೇ ಮಾದರಿಯನ್ನ ಶಾಶ್ವತವಾದಂತಹ ಭೂ ಕಂದಾಯದ ಒಂದು ಪದ್ಧತಿ ಅಸ್ತಿತ್ವಕ್ಕೆ ಬರದಂತಹ ಒಂದು ಪ್ರದೇಶಗಳಲ್ಲಿ ನಾವು ಕೂಡ ನಿರ್ಧರಿಸಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಆರ್ ಸಿ ದತ್ ರವರು ನೀಡ್ತಾರೆ. ಸೊ ಮುಂದುವರೆದು 5ನೇ ಅಂಶವಾಗಿ, ಭೂ ತೆರಿಗೆ ಹೊರತುಪಡಿಸಿ ಭೂಮಿಯ ಮೇಲೆ ಇನ್ನಾವುದೇ ತೆರಿಗೆಗಳನ್ನ ವಿಧಿಸಬಾರದು. ಲ್ಯಾಂಡ್ ಒಂದು ಟ್ಯಾಕ್ಸ್ ಅನ್ನು ಹಾಕಿದ ಮೇಲೆ ಇನ್ಯಾವುದೇ ತೆರಿಗೆಗಳನ್ನು ಹಾಕಬಾರದು. ನೀರಿನ ಟ್ಯಾಕ್ಸ್ ಅನ್ನು ಹಾಕಬಾರ್ದು ಅವ್ರಿಗೆ, ಮಾರಾಟದ ತೆರಿಗೆಗಳನ್ನ ಹಾಕಬಾರ್ದು ಅವ್ರಿಗೆ, ಅಥವಾ ಇನ್ಯಾವುದೇ ರೀತಿಯ ಬೇರೆ ಸೆಸ್ಗಳನ್ನ ಅವ್ರ ಮೇಲೆ ಹಾಕಬಾರ್ದು. ರೈತರಿಗೆ ಭೂ ತೆರಿಗೆಯನ್ನ ಹಾಕಿದ ಮೇಲೆ ಇನ್ನೆಲ್ಲ ತೆರಿಗೆಗಳಿಂದಲೂ ಕೂಡ ಅವರು ಮುಕ್ತರಾಗಿರ್ಬೇಕು ಅನ್ನುವಂಥ ಮಾತುಗಳನ್ನ ಆರ್ ಸಿ ದತ್ ಅವರು ತಮ್ಮ 5ನೇ ಅಂಶದಲ್ಲಿ ಹೇಳ್ತಾರೆ. ಸೊ 6ನೇ ಅಂಶ ಏನು ಅಂತಂದ್ರೆ, ಭೂ ಕಂದಾಯ ಅಂದಾಜಿಸುವಲ್ಲಿ ಸಾಗುವಳಿದಾರರು ಮತ್ತು ಅಧಿಕಾರಿಗಳ ನಡುವೆ, ಸಾಗುವಳಿದಾರರು ಅಂತಂದ್ರೆ ವ್ಯವಸಾಯವನ್ನ ಮಾಡುವಂತವರು, ಮತ್ತು ಅಧಿಕಾರಿಗಳ ನಡುವೆ ಏನಾದ್ರೂ ಭಿನ್ನಾಭಿಪ್ರಾಯಗಳು ಅನ್ನುವಂಥದ್ದು ಕಂಡು ಬಂದ್ರೆ ಅಂತಹ ಸಂದರ್ಭದಲ್ಲಿ ಅವರು ಮೇಲ್ಮನವಿಗೋಸ್ಕರ ನ್ಯಾಯಾಲಯದ ಮೊರೆಯನ್ನ ಹೋಗಬಹುದಾಗಿತ್ತು, ನ್ಯಾಯಾಲಯಕ್ಕೆ ಹೋಗಿ ಇದನ್ನ ಪ್ರಶ್ನಿಸಬಹುದಾಗಿತ್ತು, ನಮಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಇವರು ನೀಡ್ತಾರೆ. ಸೊ ಹೀಗೆ ರಮೇಶ್ ಚಂದ್ರ ದತ್ ರವರು ಹಲವು ಭೂ ಕಂದಾಯದ ಸುಧಾರಣೆಗಳ ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆರ್ ಸಿ ದತ್ ರವರ ಇನ್ನೂ ಕೆಲವು ಪರಿಭಾವನೆಗಳನ್ನ, ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟ ಹಲವು ವಿಷಯಗಳನ್ನು ನಾವು ಈಗ ತಿಳ್ಕೊಂಡ್ವಿ. ಇದನ್ನ ಬಿಟ್ಟು ಇನ್ನು ಯಾವ ವಿಚಾರಗಳ ಬಗ್ಗೆ ಇವರು ತಮ್ಮ ಗಮನವನ್ನು ಸೆಳೆಸ್ತಾರೆ ಅನ್ನೋದಾದ್ರೆ, ಮತ್ತೊಂದು ಅಂಶ ಭಾರತದಲ್ಲಿ ಕೈಗಾರಿಕೆಗಳ ನಾಶ ಅನ್ನುವಂಥದ್ರ ಬಗ್ಗೆ ತಮ್ಮ ವಿಚಾರಗಳನ್ನು ಇವರು ಮಂಡನೆ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು 1600ರಲ್ಲಿ ಭಾರತದಲ್ಲಿ ತನ್ನ ಕಂಪನಿಯನ್ನ ಸ್ಥಾಪಿಸಿಕೊಂಡ ನಂತರ ನಮ್ಮ ಭಾರತ ದೇಶದ ಸ್ವದೇಶಿ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಕುಶಲ ಕೈಗಾರಿಕೆಗಳು ಈ ದೇಶದಲ್ಲಿ ಅಳಿವಿನ ಅಂಚಿನ ಕಡೆಗೆ ದಾಪುಗಾಲುಗಳನ್ನ ಇಡ್ತವೆ. ಯಾಕಂದ್ರೆ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಶಾಹಿತ್ವ ಅನ್ನುವಂಥದ್ದು ತನ್ನ ಒಂದು ಸ್ವಜನ ಪಕ್ಷಪಾತವನ್ನ ಮಾಡ್ತಾ ಇತ್ತು, ಸ್ವದೇಶಿ ವ್ಯಾಮೋಹವನ್ನ ಅದು ಹೊಂದಿತ್ತು.
ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಅದು ಮಾಡಿದಂತಹ ಎಲ್ಲಾ ರೀತಿಯ ನೀತಿ ನಿಯಮಗಳು ನಮಗೆ ತದ್ವಿರುದ್ಧವಾಗಿದ್ವು. ಹಾಗಾಗಿ ಭಾರತೀಯ ದೇಶದ ಕೈಗಾರಿಕೆಗಳು ನಾಶದತ್ತ ಅವು ಮುಖವನ್ನ ಮಾಡುವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಬಿ, ನಿರುದ್ಯೋಗದ ನಿವಾರಣೆಯ ಬಗ್ಗೆ ಆರ್.ಸಿ. ದತ್ರವರ ಅಭಿಪ್ರಾಯ ಏನು ಅಂತಂದ್ರೆ, ದತ್ರವರ ಅಭಿಪ್ರಾಯದಂತೆ ಸರ್ಕಾರಿ ಸೇವೆಗಳಲ್ಲಿ ಭಾರತೀಯರಿಗೆ ಹೆಚ್ಚಿನ ಪಾಲು ಸಿಗಬೇಕು. ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಲೇಖನಗಳನ್ನು ಬರೀತಾರೆ. ಸೊ ಆ ಲೇಖನಗಳಲ್ಲಿ ಭಾರತೀಯರಿಗೆ ಹೆಚ್ಚು ಹೆಚ್ಚು ಉದ್ಯೋಗದ ಅವಕಾಶಗಳು ಸಿಕ್ಕಿದ್ದೇ ಆದ್ರೆ ಅವರಲ್ಲಿ ಪ್ರಶ್ನಿಸುವ, ಬದುಕುವ, ಜೀವನ ಕ್ರಮವನ್ನು ಸುಧಾರಿಸಿಕೊಳ್ಳುವಂತಹ ಹತ್ತಾರು ಮಾಹಿತಿಗಳು ಅವರಿಗೆ ಸಿಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನ ಇವರು ಹೇಳ್ತಾರೆ. ಸೊ ಸಿ ನಲ್ಲಿ ಕೈಗಾರಿಕಾ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಭಾರತೀಯ ಗಿರಣಿಗಳ ಉತ್ಪಾದನೆಗೆ ಯಾವುದೇ ರೀತಿಯ ತೆರಿಗೆಗಳನ್ನ ಹಾಕಬಾರದು. ಆ ಗಿರಣಿಗಳು ಏನು ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇದ್ವು, ಉದಾಹರಣೆಗೆ ಬಟ್ಟೆಯ ಗಿರಣಿಗಳಾಗಿರ್ಬೋದು, ಆ ಗಿರಣಿಗಳ ಮೇಲೆ ಯಾವುದೇ ತೆರಿಗೆಗಳನ್ನ ಹಾಕಬಾರದು. ಹತ್ತಿ ಬಟ್ಟೆಯ ಒಂದು ಗಿರಣಿಗಳಾಗಿರ್ಬೋದು, ಸೆಣಬಿನ ಗಿರಣಿಗಳಾಗಿರ್ಬೋದು. ಸೊ ಈ ತರದ ಗಿರಣಿಗಳ ಮೇಲೆ ಯಾವುದೇ ರೀತಿಯ ತೆರಿಗೆಗಳನ್ನ ವಿಧಿಸಬಾರದು ಅನ್ನುವಂಥದ್ದು ಕೂಡ ಕೈಗಾರಿಕಾ ಅಭಿವೃದ್ಧಿಗೆ ಇವರ ಒಂದು ಮುಂದಾಲೋಚನೆಯನ್ನ ನಾವು ಇವರ ವಿಚಾರಗಳಲ್ಲಿ ನಾವು ತಿಳ್ಕೊಳ್ಬಹುದು ಅನ್ನೋದನ್ನ ಹೇಳ್ತೀವಿ. ಮತ್ತೆ ಸರ್ಕಾರದ ಪಾತ್ರದ ಬಗ್ಗೆನೂ ಕೂಡ ಇವರು ಮಾತಾಡ್ತಾರೆ. ಸರ್ಕಾರ ತಾಟಸ್ಥ್ಯ ನೀತಿಯನ್ನ ಅನುಸರಿಸಬೇಕು, ಆರ್ಥಿಕ ವ್ಯವಸ್ಥೆಯಲ್ಲಿ ಪದಾರ್ಪಣೆಯನ್ನು ಮಾಡಬಾರ್ದು. ಸರ್ಕಾರದ ಕೆಲಸ ಏನಪ್ಪಾ ಅಂತಂದ್ರೆ ಅದು ಕೇವಲ ಒಂದು ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು. ಆದ್ರೆ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಕಾರಣ ಕೂಡ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬಾರದು ಅನ್ನುವಂಥ ವಿಚಾರವನ್ನ ಆರ್.ಸಿ. ದತ್ರವರು ಕೂಡ ಹೇಳ್ಕೊಳ್ತಾರೆ. ಸೊ ಇಷ್ಟೆಲ್ಲ ಅಂಶಗಳ ಬಗ್ಗೆ ಆರ್.ಸಿ. ದತ್ರವರು ತಮ್ಮ ಆರ್ಥಿಕ ಚಿಂತನೆಗಳಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನ ನಮಗೆ ನೀಡಿದ್ದಾರೆ ಅನ್ನುವಂಥದ್ದನ್ನ ಇವರ ಇತಿಹಾಸವನ್ನು ಓದುವಾಗ ನಾವು ಸಾಕಷ್ಟು ವಿಚಾರಗಳನ್ನ ಮೆಲುಕು ಹಾಕಬಹುದು ಅಂತ ಹೇಳ್ತಾ, ಇವರ ಬಗ್ಗೆ ಈಗ ನಾನು ನಿಮಗೆ ಉಪಸಂಹಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಉಪಸಂಹಾರ ಅಂತಂದ್ರೆ ಕನ್ಕ್ಲೂಷನ್. ಆಸ್ ಯೂಶುವಲ್ ನಾನು ಈಗಾಗಲೇ ಹೇಳಿದೆ ನಿಮಗೆ, ಆರ್.ಸಿ. ದತ್ರವರ ಯಾವುದೇ ರೀತಿಯ ಪರ ವಿರೋಧ ವಿಚಾರಗಳೆಲ್ಲವನ್ನ ತೆಗೆದುಕೊಂಡು ಅವರು ಎಷ್ಟರ ಮಟ್ಟಿಗೆ ನಮಗೆ ಭಾರತೀಯ ಆರ್ಥಿಕ ಚಿಂತನೆಗೆ ಅಥವಾ ಈ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಿದ್ದಾರೆ ಅನ್ನುವಂಥದ್ದನ್ನ ಹೇಳುವಂತಹ ಒಂದು ಮಹತ್ವಪೂರ್ಣವಾದಂತಹ ಒಂದು ವಿಷಯವನ್ನ ನಾವು ಉಪಸಂಹಾರದಲ್ಲಿ ಹೇಳಬೇಕಾಗತ್ತೆ. ಸೊ ಆಧುನಿಕ ಭಾರತದ ನಿರ್ಮಾತೃಗಳಲ್ಲಿ ಆರ್.ಸಿ. ದತ್ರವರು ಕೂಡ ಒಬ್ಬರು. ಭಾರತದ ಇತಿಹಾಸವನ್ನ ರಚಿಸಿದಂತಹ ಪ್ರಪ್ರಥಮ ವ್ಯಕ್ತಿ ಇವರಾಗಿದ್ದರು. ಈ ದೇಶದ ಐತಿಹಾಸಿಕ ಒಂದು ಹಿನ್ನೆಲೆಯನ್ನ ತೆಗೆದುಕೊಂಡು ನಮ್ಮ ಭಾರತ ದೇಶದ ಇತಿಹಾಸವನ್ನು ರಚನೆ ಮಾಡಿದರಲ್ಲಿ ಇವರು ಪ್ರಥಮರು ಅಂತ ಇವ್ರನ್ನ ಕರೀಬಹುದು. ಬಡತನ ನಿವಾರಣೆಗೆ ಇವರು ತಿಳಿಸ್ಕೊಟ್ಟಂತಹ ಒಂದು ಮಾರ್ಗೋಪಾಯ, ಗುಡಿ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು, ಇವುಗಳನ್ನ ಮರುಸ್ಥಾಪಿಸಬೇಕು, ಅವುಗಳಿಗೆ ಮರು ಜೀವನವನ್ನು ಕೊಡಬೇಕು, ಪುನರುಜ್ಜೀವನವನ್ನು ಉಂಟು ಮಾಡಬೇಕು ಅನ್ನುವಂತಹ ಮಹತ್ವಪೂರ್ಣವಂತಹ ಒಂದು ವಿಚಾರಗಳನ್ನು ಇವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಯಾರೇ ಈ ವಿಚಾರದ ಬಗ್ಗೆ ಏನೇ ಹೇಳಿದ್ರು ಇದನ್ನೇ ಅನುಮೋದಿಸುವಂತಹ ಒಂದು ಕೆಲಸವನ್ನ ಇವರು ಮಾಡ್ತಾರೆ. ಭಾರತೀಯ ಅರ್ಥವ್ಯವಸ್ಥೆಯ ಒಂದು ಪುನರ್ರಚನೆಗೆ ತಮ್ಮದೇ ಆದಂತಹ ಅಮೂಲ್ಯವಾದಂತಹ ಕೊಡುಗೆಗಳನ್ನ ಆರ್.ಸಿ. ದತ್ರವರು ನೀಡಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಕೊಳ್ಬಹುದು. ಹೀಗೆ ಆರ್.ಸಿ. ದತ್ರವರು ಈ ಒಂದು ಭೂ ಸುಧಾರಣೆಗಳ ಬಗ್ಗೆ ಮತ್ತೆ ಬಡತನದ ನಿವಾರಣೆಯ ಬಗ್ಗೆ, ಕೈಗಾರಿಕೆಗಳ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಮ್ಮ ಒಂದು ಆರ್ಥಿಕ ವಿಚಾರಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಹತ್ವಪೂರ್ಣವಾದಂತಹ ಅಂಶಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಈ ಒಂದು 17ನೇ ಸೆಷನ್ ಅಲ್ಲಿ ನಾನು ರಮೇಶ್ ಚಂದ್ರ ದತ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲಾ ಮಾಹಿತಿಗಳನ್ನ ನಿಮಗೆ ಈ ಒಂದು ಅರ್ಧ ಗಂಟೆನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಅಗೈನ್ ನಾನು ಎಲ್ಲ ತರಗತಿಗಳಲ್ಲಿ ಹೇಳುವ ಹಾಗೆ ನಿಮಗೆ ರಮೇಶ್ ಚಂದ್ರ ದತ್ ಅವರ ಎಲ್ಲ ವಿಚಾರಗಳನ್ನ, ಸ್ಟಡಿ ಮೆಟೀರಿಯಲ್ಗಳು, SM ಅಂತ ನಾವು ಕರಿತೇವೆ, MCQಗಳು. MCQ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂತ, ಬಹು ಆಯ್ಕೆಯ ಪ್ರಶ್ನೆಗಳು. ಸೊ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನ ಕೇಳಿ ಸರಿ ಉತ್ತರವನ್ನ ಗುರುತಿಸುವಂತಹ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು. ಮತ್ತೆ PPTಗಳು. ಸೊ ಒಂದು ಸ್ಲೈಡ್ಗಳಲ್ಲಿ ನಿಮಗೆ ರಮೇಶ್ ಚಂದ್ರ ದತ್ ರವರ ಮುಖ್ಯಾಂಶಗಳು, ಅವರ ವಿಚಾರಗಳನ್ನ ಹೇಳುವಂತ ಒಂದು ಪ್ರಯತ್ನ, ಇವೆಲ್ಲವನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಹಾಗಾಗಿ ರಮೇಶ್ ಚಂದ್ರ ದತ್ ರವರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ಳಿ. ಸಾಕಷ್ಟು ಅಧ್ಯಯನಶೀಲರಾಗಿ ಹೊಸ ಹೊಸ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಮತ್ತು
ನನ್ನ ವಿಡಿಯೋಗಳನ್ನ ಕೂಡ ನೀವು ಸಾಕಷ್ಟು ಬಾರಿ ವೀಕ್ಷಣೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಜ್ಞಾನಾರ್ಜನೆಯನ್ನ ಪಡ್ಕೊಂಡು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನನಗೆ ತಾವೆಲ್ಲರೂ ಕೂಡ ಈ ಒಂದು ಸೆಷನ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲಿಕ್ಕೆ ಸಹಕರಿಸಿದ್ರಿ. ಹಾಗಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ಕಾರಗಳು.